ನೀನು ನನ್ ಗಂಡ. ಹೆಂಡತಿ ಆದೋಳ್ನ ಮೊದಲು ನಂಬೇಕಾಗಿರೋದು ಗಂಡ ಅನ್ನೋದನ್ನ ಮರಿಬೇಡ. ಸಿಂಧು ಅವ್ರೆ, ಯಾಕೆ ಹಿಂಗ್ ಮಾಡಿದ್ರಿ? ಅದಕ್ಕೇನ ಯಾಕೆ ಕೂಡಾಕಿದ್ರಿ? ನಾವೆಲ್ಲ ಅಕ್ಕಂಗೆ ಕಾಯ್ತಿರ್ಬೇಕಾದ್ರೆ ಅಂದ್ರೆ ನೀನ್ ಇವತ್ತು ಕುಡ್ಕೊಂಡ್ ಬಂದಿದ್ಯಾ? ಇಲ್ಲ ಅಥರ್ವ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನ್ ಕುಡ್ಕೊಂಡ್ ಬಂದಿದ್ರೆ ಈ ರೀತಿ ಮಾತಾಡೋಕ್ ಆಗ್ತಿತ್ತಾ? ಅತ್ತೆ, ಈ ಸಿಂಧು ಸುಳ್ಳು ಹೇಳ್ತಾ ಇದ್ದಾಳೆ ಅತ್ತೆ. ನೀನ್ ಇವಾಗ ನಿಜ ಹೇಳ್ತಿದ್ಯಾ ಅಂತ ನಿನ್ನ ಹೇಗ್ ನಂಬೋದು? ನೀನ್ ಹೀಗೆ ಪಾರ್ಟಿ ಫ್ರೆಂಡ್ಸು ಅಂತ ತುಂಬಾ ಕಡೆ ಹೋಗ್ತಾನೆ ಇರ್ತೀಯಲ್ಲ. ನಿನಗೆ ನನ್ ಮೇಲೆ ಅಷ್ಟೊಂದು ಅನುಮಾನ ಇದ್ರೆ ನಾನ್ ಮನೆಯಿಂದ ಹೊರಟಿದ್ದು, ಪಾರ್ಲರಿಗೆ ಹೋಗಿದ್ದು, ಪಾರ್ಲರ್ನಲ್ಲೇ ಎಷ್ಟೊತ್ವರೆಗೂ ಇದ್ದೆ, ಅಲ್ಲಿಂದ ಸೀದಾ ಮೀಟಿಂಗ್ ಸ್ಪಾಟಿಗೆ ಬಂದಿದ್ದು ಎಲ್ಲ ಪಿನ್ ಟು ಪಿನ್ CCTV-ನಲ್ಲಿರುತ್ತೆ. ಬೇಕಾದ್ರೆ ಹೋಗಿ ನೋಡ್ಕೊ. ಈ ಸಾರಿ ಅಥರ್ವ ಭವಾನಿ ಮಾತ್ರ ಅಲ್ಲ, ಸಿಂಧು ವಿರಾಟ್ ಕೂಡ ದೂರ ಆಗ್ಬೇಕು. ಹಾಗ್ ಮಾಡ್ತೀನಿ. ಅತ್ತೆ, ನನ್ನ ನಂಬಿ ಅತ್ತೆ, ಪ್ಲೀಸ್. ನಂಬ್ತೀನಿ. ಇನ್ಮೇಲೆ ಎಲ್ಲ ನಾನು ಅನ್ಕೊಂಡಿದ್ದೆ ಆಗತ್ತೆ ಅಂತ ನಂಬ್ತೀನಿ. ನಾನು ನಿಜವಾಗ್ಲೂ ಕುಡ್ದಿರ್ಲಿಲ್ಲ ಅತ್ತೆ. ಟೈಮಿಗೆ ಸರಿಯಾಗೇ ನಾನು ಅಲ್ಲಿಗೆ ಬರ್ತಿದ್ದೆ. ಆದ್ರೆ ಎಲ್ಲನೂ ಈ ಸಿಂಧು ಹಾಳು ಮಾಡ್ಬಿಟ್ಲು. ಅಕ್ಕ, ನೀನ್ ತೂರಾಡ್ಕೊಂಡ್ ಬಂದಿದ್ ನೋಡಿ, ನೀನ್ ಕುಡ್ಕೊಂಡ್ ಬಂದು ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಅತ್ತೆ ಮತ್ತೆ ಕಂಪನಿ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಹಾಗ್ ಮಾಡ್ದೆ ಕಣೆ. ಮತ್ತೆ ನೀನು ರೂಮ್ ಅಲ್ಲಿ ಕುಡ್ದಿಲ್ಲ ಅಂತ ಹೇಳ್ದಾಗ್ಲೆ ನನಗ್ ಸತ್ಯ ಗೊತ್ತಾಗಿದ್ದು. ಏನಂತ? ನೀನ್ ಕುಡ್ದಿಲ್ಲ ಅಂತ. ಗೊತ್ತಾಯ್ತು, ಎಲ್ರಿಗೂ ಅರ್ಥನೂ ಆಯ್ತು ಯಾಕೆ ನೀನ್ ನನ್ನನ್ನು ಕೂಡ ಹಾಕಿದ್ದೆ ಅಂತ. ಹೊಟ್ಟೆ ಉರಿ ನಿನಗೆ. ಯಾಕೆ ಹೇಳು? ನಾನು MD ಆಗ್ತಿದ್ನಲ್ಲ, ಅತ್ತೆ ನಂಬಿಕೆನ ನಾನು ಉಳಿಸ್ಕೊಂಡ್ಬಿಡ್ತೀನಲ್ಲ ಅನ್ನೋ ಹೊಟ್ಟೆ ಉರಿ ನಿನಗೆ. ನಾನು ಎಲ್ರೂ ಮುಂದೆ ಕಲ್ಪ್ರಿಟ್ ಆಗಿ ಕೆಟ್ಟ ಹೆಸರು ತಗೊಳ್ಬೇಕು ಅನ್ನೋದೇ ನಿನ್ನ ಇಂಟೆನ್ಷನ್. ಇಲ್ಲ ಅಕ್ಕ, ನಾನ್ ಬೇಕಾದ್ರೆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿನ್ನ ಶೆಲ್ಲಿ ತೂರಾಡೋದನ್ನ ನೋಡಿ ನೀನ್ ಕುಡ್ದಿದ್ಯಾ ಅಂತ ಅನ್ಕೊಂಡು ಹಂಗ್ ಮಾಡ್ದೆ. ಮಾತಾಡ್ಬೇಡ ನೀನು. ನಿಶಾ ಬಂದು ಬಾಗ್ಲು ತೆಗಿಲಿಲ್ಲ ಅಂದಿದ್ರೆ ನಾನ್ ಸತ್ತೆ ಹೋಗ್ತಿದ್ದೆ ಅನ್ಸತ್ತೆ. ನಿಶಾ ನಾನು ಹೇಳಿದ ಕೆಲಸನ ಪೂರ್ತಿಯಾಗಿ ಮಾಡದೇ ಇದ್ರು ಅದರ ಇಂಪ್ಯಾಕ್ಟ್ ಇಲ್ಲಿ ಬೇರೆ ತರನೇ ಪೋಟ್ರೆ ಆಗ್ತಾ ಇದೆ. ಇಷ್ಟೆಲ್ಲ ಅವಮಾನ ಆದ್ರೂ ಅಕ್ಕ ಸುಮ್ಮನಿದ್ದಾಳೆ ಅಂದ್ರೆ ಇದೆಲ್ಲ ಅಕ್ಕಂದೇ ಪ್ಲಾನಾ? ಅತ್ತೆ, ಇದ್ರಲ್ಲಿ ನನ್ಗೆ ಯಾವ ತಪ್ಪು ಇಲ್ಲ ಅತ್ತೆ. ಸ್ಟಾಪ್ ದಿಸ್. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅತ್ತೆ, ಈ ಸಿಂಧು ಏನೇ ಮಾಡಿದ್ರು ಆ ಸಿಚುವೇಶನ್ ಸರಿಯಾಗಿ ಹ್ಯಾಂಡಲ್ ಮಾಡಿ ನೀನ್ ಫಂಕ್ಷನ್ಗೆ ಬರ್ಬೇಕಾಗಿತ್ತು. ಅಮ್ಮ, ಇದೆಲ್ಲ ನೆಪ ಅಷ್ಟೇ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅಥರ್ವ, ಏನ್ ಹೀಗ್ ಮಾತಾಡ್ತಿದ್ಯಾ? ಇನ್ ಹೇಗ್ ಮಾತಾಡ್ಬೇಕು? ನಿನ್ ಫಂಕ್ಷನ್ಗೆ ಯಾಕೆ ನಿಶಾ ಜೊತೆ ಹೋದೆ? ನನ್ ಜೊತೆ ಬರ್ಬೇಕಿತ್ತು. ಈ ನಡುವೆ ನೀನು ಆ ನಿಶಾ ಸಹವಾಸ ಮಾಡಿ ಬೇಡದೇ ಇರೋದ್ನೆಲ್ಲ ಕಲ್ತಿದ್ಯಾ.